ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಆರ್ ಸಿ ಬಿ ನಿನ್ನೆ ಮ್ಯಾನೇಜ್ಮೆಂಟಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳನ್ನು ಕೀ ಪ್ಲೇಯರ್ಸ್ಗಳನ್ನು ಬೈ ಮಾಡಿದೆ, ಅದೇ ರೀತಿಯಾಗಿ ಆರ್ ಸಿ ಬಿ ಹತ್ರ ಎಷ್ಟು ಪರ್ಸ್ ವ್ಯಾಲ್ಯೂ ಇತ್ತು, ಇವಾಗ ಎಷ್ಟಿದೆ ಅನ್ನೋದನ್ನೆಲ್ಲ ಚರ್ಚೆ ಮಾಡ್ತೇನೆ. ಇವಾಗ ಎಷ್ಟು ಸ್ಲಾಟ್ ಅವೈಲೇಬಲ್ ಇದೆ ಅವ್ರಿಗೆ ಬೈ ಮಾಡಲಿಕ್ಕೆ, ಅದೇ ರೀತಿ ಓವರ್ಸೀಸ್, ಅದೇ ರೀತಿಯಾಗಿ ಇಂಡಿಯನ್ ಪ್ಲೇಯರ್ಸ್ಗಳನ್ನು ಎಷ್ಟು ಜನರನ್ನ ಬೈಬ್ಯಾಕ್ ಮಾಡ್ಬೋದು ನಮ್ಮ ಆರ್ ಸಿ ಬಿ ಟೀಮ್ ಅಂತ. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಸಿಕ್ಕಾಪಟ್ಟೆ ತಪ್ಪುಗಳನ್ನ ಎಡವಟ್ಟುಗಳನ್ನ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಎಲ್ಲವನ್ನ ಚರ್ಚೆ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೆ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದೊಂದು ಲೈಕ್ ಕೊಡಿ, ಹೇಗಿತ್ತು ಅಂತ ವಿಡಿಯೋ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಟ್ಟು ನಮ್ಮ ಮೊದಲೇದಾಗಿ ನಿನ್ನೆ ಎಷ್ಟೆಷ್ಟು ಪ್ಲೇಯರ್ಸ್ಗಳನ್ನ ಬೈ ಮಾಡಿದೆ ನಮ್ಮ ಮೊದಲೇದಾಗಿ ಹೋಗ್ತಾ ಇದ್ರೆ, ಮೊದಲೇದಾಗಿ ಇಂಗ್ಲೆಂಡ್ನ ಆಲ್ರೌಂಡರ್ ಅಂದರೆ ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿರುವಂಥ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರನ್ನ ಪಿಕ್ ಮಾಡಿದೆ. ನನ್ನ ಪ್ರಕಾರ ಒಂದು ಮೊದಲಿಗೆ ಪಿಕ್ ಮಾಡಿದ್ದು ಈ ಪ್ಲೇಯರ್ನ ಅಂತಲೇ ಹೇಳ್ಬೋದು, ಲಿವಿಂಗ್ಸ್ಟನ್ ಅವ್ರನ್ನ. ಅದೇ ರೀತಿಯಾಗಿ ಎರಡನೇದಾಗಿ ಇಲ್ಲಿ ಜಾಶ್ ಹೇಜಲ್ವುಡ್ ಅವರು ತೆಗೆದಿದ್ದಾರೆ ಅಂತಲೇ ಹೇಳ್ಬೋದಾಗಿ. ಅದೇ ರೀತಿಯಾಗಿ ಎರಡನೇ ಪ್ಲೇಯರ್ ಆಗಿರುವಂಥ ಜಿತೇಶ್ ಶರ್ಮಾ ಅವ್ರನ್ನ, ಇಂಡಿಯಾದ ಯಂಗ್ಸ್ಟರ್ ಜಿತೇಶ್ ಶರ್ಮಾ ಅವ್ರನ್ನ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿ ನಮ್ಮ ಆರ್ ಸಿ ಬಿ ಎರಡನೇ ಪ್ಲೇಯರ್ ಆಗಿ ಪರ್ಚೇಸ್ ಮಾಡಿದ್ದೆ ಜಿತೇಶ್ ಶರ್ಮಾನ. ಅದೇ ರೀತಿಯಾಗಿ ಮೂರನೇದಾಗಿ ಆಸ್ಟ್ರೇಲಿಯಾದ ಮೇನ್ ಬೌಲರ್ ಆಗಿರುವಂಥ, ಅಂದರೆ ಇವರ ಕನ್ಸಿಸ್ಟೆನ್ಸಿ ಬೌಲಿಂಗಲ್ಲೇ ಇವರು ನಮ್ಮ ಹೈಯೆಸ್ಟ್ ಪ್ರೈಸ್ ಬೌಲಿಂಗಲ್ಲಿ ಇವರೇ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟಲ್ಲಿ. ಜಾಶ್ ಹೇಜಲ್ವುಡ್, ಎಸ್, ಇವರ ಬೌಲಿಂಗ್ ಅಟ್ಯಾಕ್ ಮೊದಲಿಗೆ ನಮ್ಮ ಆರ್ ಸಿ ಬಿಲಿ ಇದ್ರು 2 ವರ್ಷಗಳ ಕಾಲದ ಹಿಂದೆ ನಮ್ಮ ಆರ್ ಸಿ ಬಿ ಮೇನ್ ಬೌಲರ್ ಆಗಿದ್ರು. ಅಲ್ಲಿ ನಮ್ಮ ಆರ್ ಸಿ ಬಿ 2 ವರ್ಷ ಬಿಟ್ಟಿತ್ತು, ಇವಾಗ ಮತ್ತೆ ಪರ್ಚೇಸ್ ಮಾಡಿ ನನ್ನ ಪ್ರಕಾರ ಒಂದು 13 ಕೋಟಿಗೇನೋ ಹೋಗಿದ್ದಾರೆ ನನ್ನ ಪ್ರಕಾರ ಜಾಶ್ ಹೇಜಲ್ವುಡ್ ಅವರು. ಅದೇ ರೀತಿಯಾಗಿ ಇವಾಗ ಕೆ ಎಲ್ ರಾಹುಲ್ ಅವ್ರನ್ನ ಬಿಟ್ಟಿದ್ರಿಂದ ಅದಕ್ಕೆ ಉಪ್ಪು ಹಾಕ್ಲಿಕ್ಕೆ ಇಲ್ಲಿ ಸಾಲ್ಟ್ ಅವ್ರನ್ನು ಕೂಡ ನಮ್ಮ ಆರ್ ಸಿ ಬಿ ಬೈ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಪಿಲ್ ಸಾಲ್ಟ್ ಅವರು ಕೂಡ ಇಂಗ್ಲೆಂಡ್ನ, ಇವರು ಕೂಡ ಓಪನರ್ ಕಮ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ, ಓಪನರ್ ಆಗಿರುವಂಥ ಇಂಗ್ಲೆಂಡ್ನಲ್ಲಿ ಕೆ ಕೆ ಆರ್ ಅಲ್ಲಿ ಹೋದ ಬಾರಿ ಇದ್ರು, ಈ ಬಾರಿ ನಮ್ಮ ಆರ್ ಸಿ ಬಿಗೆ ಬಂದಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಇವರೇ ಓಪನಿಂಗ್ ಮಾಡ್ಬೋದು ಮೇ ಬಿ ಚಾನ್ಸಸ್ ಅಲ್ಲಿ. ಅದೇ ರೀತಿಯಾಗಿ ಸ್ಪಿನ್ನಿಂಗ್ ಆಗಿ ಇಲ್ಲಿ ಶ್ರೇಯಸ್ ಶರ್ಮಾ ಅವ್ರನ್ನ ತೆಗೆದಿದ್ದಾರೆ, ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಇಲ್ಲಿ ರಸಿಕ್ ದಸ್ ಸಲಾಮ್ ಇವ್ರನ್ನು ಕೂಡ ನಮ್ಮ ಆರ್ ಸಿ ಬಿ ಪಿಕ್ ಮಾಡಿದ್ದಾರೆ. ಇವರಷ್ಟೊಂದು ಬಗ್ಗೆ ಏನಿಲ್ಲ. ಅದೇ ರೀತಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಷ್ಟು 9 ಪ್ಲೇಯರ್ಸ್ಗಳನ್ನು ಇಲ್ಲಿ ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಹೇಜಲ್ವುಡ್, ಅದೇ ರೀತಿಯಾಗಿ ಫಿಲ್ ಸಾಲ್ಟ್, ಶ್ರೇಯಸ್ ಶರ್ಮಾ, ಇಲ್ಲಿ ಸಲಾಮ್ ಅವ್ರನ್ನ ಪಿಕ್ ಮಾಡಿದೆ. 6 ಜನರು ಪಿಕ್ ಮಾಡಿದೆ. ಅದೇ ರೀತಿ ಟೋಟಲ್ ಆಗಿ 25 ಪ್ಲೇಯರ್ಸ್ಗಳ ಬ್ಯಾಕಪ್ಪಲ್ಲಿ ಇಲ್ಲಿ 9 ಜನ ಪ್ಲೇಯರ್ಸ್ಗಳನ್ನು ಇದೆ. 9 ಜನ ಪ್ಲೇಯರ್ಸ್ಗಳು ಇವಾಗಿದ್ದಾರೆ. ಅದೇ ರೀತಿಯಾಗಿ ಉಳಿದ ಪ್ಲೇಯರ್ಸ್ಗಳನ್ನು ಆರ್ ಸಿ ಬಿ ಇವತ್ತು ಪರ್ಸ್ ವ್ಯಾಲ್ಯೂ ಆರ್ ಸಿ ಬಿ ಹೈಯೆಸ್ಟ್ ಇರೋದ್ರಿಂದ ಇವತ್ತು ಯಾವುದೇ ಟೀಮ್ ಕೂಡ ನನ್ನ ಪ್ರಕಾರ ಅಷ್ಟೊಂದು ಬಿಡ್ ಮಾಡಿಕ್ಕೆ ಹೋಗಲ್ಲ. ಯಾಕಪ್ಪ ಅಂತ ಹೇಳಿದರೆ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ ಯಾವುದು ಟೀಮ್ ಒಂದು ಇಲ್ಲ, ನಮ್ಮ ಆರ್ ಸಿ ಬಿದು ಒಬ್ಬ. ಅದೇ ರೀತಿಯಾಗಿ ಪಂಜಾಬ್ದೇನು ಇರಬೇಕು ಮೇ ಬಿ. ಅದೇ ರೀತಿಯಾಗಿ ಇವಾಗ ಆರ್ ಸಿ ಬಿದು 30 ಕೋಟಿ ಇರೋದ್ರಿಂದ ಸ್ಲಾಟ್ ಇವಾಗ ಅವೈಲೇಬಲ್ ಸ್ಲಾಟ್ 16 ಸ್ಲಾಟ್ಗಳು ಅವೈಲೇಬಲ್ ಇದೆ ನಮ್ಮ ಆರ್ ಸಿ ಬಿಗೆ. ಅಂದರೆ ಪ್ಲೇಯರ್ಸ್ಗಳನ್ನ ತುಂಬಿಸ್ಲಿಕ್ಕೆ 25 ಪ್ಲೇಯರ್ಸ್ಗಳು ನನ್ನ ಪ್ರಕಾರ ಬೇಕಾಗಲ್ಲ. ನಮ್ಮ ಆರ್ ಸಿ ಬಿ ಏನು ತಲೆ ಉಪಯೋಗಿಸ್ಕೊಳ್ಳುತ್ತೆ ಅದ್ರ ಮೇಲೆ ನಿಂತಿದೆ. ಅದೇ ರೀತಿಯಾಗಿ ಓವರ್ಸೀಸ್ ಸ್ಲಾಟ್ಗಳು ಕೂಡ 5 ಓವರ್ಸೀಸ್ ಸ್ಲಾಟ್ಗಳಿವೆ. ಮೇಯ್ನಾಗಿ ಇಲ್ಲಿ ನಮ್ಮ ಆರ್ ಸಿ ಬಿ ಇವಾಗ ಮತ್ತು ದುಡ್ಡು ಖರ್ಚಾಗ್ತಿತ್ತೇನೋ ಅಲ್ಲಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಒಂದು ಬಿಟ್ಟಿತ್ತು. ಆರ್ ಸಿ ಬಿ ಹಾಗೂ ಕೆ ಕೆ ಆರ್ ನಡುವೆ ಸಿಕ್ಕಾಪಟ್ಟೆ ಫೈಟ್ ಆಗ್ತಾ ಇತ್ತು ಅಲ್ಲಿ ವೆಂಕಟೇಶ್ ಅಯ್ಯರ್ಗೆ. ಅಂದರೆ 22 ಕೋಟಿ ಏನೋ ಹೋಗ್ತಾ ಇತ್ತು. ನಮ್ಮ ಆರ್ ಸಿ ಬಿ ಅವ್ರಿಗೆ ಪುಂಗ್ನಮ್ಮ ಆಗ್ತು ಅಂತಲೇ ಹೇಳ್ಬೋದು. ಕೆ ಕೆ ಆರ್ಗೆ ಅವ್ರು ತಪ್ಪನೆ ಬಿಡ್ ಮಾಡದೇ ಇದ್ದರೆ ನಮ್ಮ ಆರ್ ಸಿ ಬಿಗೆ 22 ಕೋಟಿ ಎಗರ್ಕೊಂಡು ಹೋಗ್ತಿತ್ತು ಓಪನಿಂಗಲ್ಲಿ. ವೆಂಕಟೇಶ್ ಅಯ್ಯರ್ ಅವ್ರನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿ ಅಲ್ಲೊಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಡವಿತ್ತು. ಅದೇ ರೀತಿಯಾಗಿ ಅವ್ರು ನೆಕ್ಸ್ಟ್ ಅಂತೂ ಕೆ ಕೆ ಆರ್ಗೆ ಹೋದರು. ಅದರಿಂದ ಸ್ವಲ್ಪ ಪರ್ಸ್ ವ್ಯಾಲ್ಯೂ ಇದೆ ನಮ್ಮ ಆರ್ ಸಿ ಬಿದು. ಅದೇ ರೀತಿಯಾಗಿ ಇಲ್ಲಿ ಮೇಯ್ನಾಗಿ ಕೆ ಎಲ್ ರಾಹುಲ್ ಮೇಲೆ ಬಿಡ್ ಮಾಡಲಿಲ್ಲ ನಮ್ಮ ಆರ್ ಸಿ ಬಿ. ಒಂದು 12 ಕೋಟಿ ತನಕ ಹೋಗೋದಷ್ಟೇ, ಆಮೇಲೆ ಬಿಡ್ಡೇ ಮಾಡಲಿಲ್ಲ. ಮತ್ತೊಂದು ಏನಾದರೂ 2-3 ಕೋಟಿ ಏರಿಸಿದರೆ ಕನ್ನಡಿಗ ನಮ್ಮ ಆರ್ ಸಿ ಬಿಗೆ ಬರ್ತಿದ್ದ. ಅದೇ ರೀತಿಯಾಗಿ ಮಿಚೆಲ್ ಸ್ಟಾರ್ಕ್ದು ಅದೇ ರೀತಿ ಆಯಿತು ಆಕ್ಷರಲ್ಲಿ. ಆ ಬೋಳ್ತಲೆ ಡೆಲ್ಲಿ ಒಬ್ಬಿದ್ದ ಟಕ್ಲ ನನ್ನ ಮಗ, ಅವನಿಂದ ಮಿಚೆಲ್ ಸ್ಟಾರ್ಕ್ ಗೋವಿಂದ. ಅದೇ ರೀತಿಯಾಗಿ ಇವತ್ತು ನಮ್ಮ ಆರ್ ಸಿ ಬಿ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂಯಿಂದ ಹೋಗುತ್ತೆ. ಸೆಟ್ 13, 14, 16 ತನಕ ಉಂಟು ಇವತ್ತು. 3 ಸೆಟ್ಗಳ ಪ್ರಕಾರ ನಮ್ಮ ಆರ್ ಸಿ ಬಿ ಯಾರ್ಯಾರನ್ನ ಬೈಬ್ಯಾಕ್ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ 25 ಸ್ಲಾಟಲ್ಲಿ ನನ್ನ ಪ್ರಕಾರ ಒಂದು 20-22 ಪ್ಲೇಯರ್ಸ್ಗಳನ್ನ ಬೈ ಮಾಡ್ಬೋದು. ಮತ್ತೊಂದು 10-12 ಪ್ಲೇಯರ್ಸ್ಗಳನ್ನ ಬೈ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಯಂಗ್ಸ್ಟರ್ಸ್ಗಳು ಅಂದರೆ ನಮ್ಮ ಕನ್ನಡಿಗರು ಮನೋಜ್ ಮಾಂಡ್ಗೆ ಎಲ್ಲ ಇದ್ದಾರೆ ಇವತ್ತೇನೋ ನಮ್ಮ ಆರ್ ಸಿ ಬಿಗೆ ಇವತ್ತು ಆರ್ ಸಿ ಬಿನೇ ಹೈಯೆಸ್ಟ್ ಬಿಡ್ ಮಾಡುತ್ತೆ ನನ್ನ ಪ್ರಕಾರ. ಮತ್ತು ಯಾವ ಟೀಮಲ್ಲೂ ಕೂಡ ಪರ್ಸ್ ವ್ಯಾಲ್ಯೂ ಅಷ್ಟೊಂದಿಲ್ಲ. ಅದಕ್ಕಾಗಿ ಎಲ್ಲ ಕಣ್ಣು ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಇದೆ. ಇವತ್ತು 3 ಗಂಟೆಗೆ ಮತ್ತೆ ಇವತ್ತು ಆಕ್ಷನ್ ಇದೆ ಅಂತ ಹೇಳ್ತಾ, ಇದಿಷ್ಟು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಆಕ್ಷನ್ನಲ್ಲಿ ಪರ್ಚೇಸ್ ಮಾಡ್ತು ಡೇ 1 ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ.